ಅವಣ್ಯ ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ. ಇವತ್ತು ಬೇಗ ಬರ್ತೀನಿ, 4 ಗಂಟೆಗೆನೆ. ಹಾಂ, ಹೌದಾ? ಯಾಕ್ರಿ 1 ಗಂಟೆ ಬೇಗ ಬರ್ತಿದ್ದೀರಾ? ಹೌದು, 1 ಗಂಟೆ ಪರ್ಮಿಷನ್ ಐತಲ್ವಾ, ಪರ್ಮಿಷನ್ ಹಾಕೊಂಡು ಬರ್ತೀನಿ. ಹಾಂ, ನಾನು ನೀನು ಸುತ್ತಾಡ್ಕೊಂಬರಕ್ಕೆ ಹೋಗೋಣ. ಹಾಂ, ಹೋಗ್ಬಿಟ್ಟು ಎಲ್ಲಾದರೂ ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ಆರಾಮಾಗಿ ನಿನ್ಗೇನು ಬೇಕು ಅದನ್ನು ಕೊಡಿಸ್ತೀನಿ, ತಗೊಂಡು ಬರೋಣ. ಹಾಂ, ರೆಡಿಯಾಗಿರು. ಹೌದಾ, ಸರಿ ಆಯ್ತು ಕಣ್ರಿ. ಮದುವೆ ಆದಾಗಿಂದ ನಾನು ನೀವು ಎಲ್ಲೂ ಆಚೆ ಹೋಗೇ ಇರಲಿಲ್ಲ. ಹೆಂಗೋ ನಾನೇ ಹೇಳೋಣ ಅಂತಿದ್ದೆ, ಇವತ್ತಾದ್ರೂ ಅಂತ ಅದೃಷ್ಟ ಬಂತಲ್ಲ. ಸರಿ ಆಯ್ತು, ಹೋಗೋಣ, ಹೊರಟಿರ್ತೀನಿ. ಬೇಗ ಬನ್ನಿ. ಕಾಯ್ತಾ ಇರ್ತೀನಿ. ಹಾಂ, ಸರಿ ಸರಿ ಆಯಿತು, ಬರ್ತೀನಿ, ಹೋಗೋಣ. ಎಲ್ಲಿಗೋ ಹೋಗ್ತಾ ಇದ್ದಂಗೆ ಕಾಣ್ತಾರೆ ಇಬ್ರು. ಎಲ್ಲಿಗೆ ಹೋಗ್ತಾರೋ? ಸರಿ, ಬರ್ಲಾ? ಬಾಯ್. ಬಾಯ್, ಹುಷಾರಾಗಿ ಹೋಗಿ ಬನ್ನಿ. ಎಲ್ಲಿಗೆ ಹೋಗ್ತಾರೋ ಇಬ್ರು? ಏನೋ ಪ್ಲಾನ್ ಮಾಡ್ಕೊಂಡು ನಮ್ಮ ಅಣ್ಣನ ಎಲ್ಗೂ ಕರ್ಕೊಂಡು ಹೋಗ್ತಾ ಇರೋ ತರ ಐತೆ. ಎಲ್ಲಿಗೆ ಹೋಗೋಣ? ಹಿಂಗೆ 1 ಗಂಟೆ ಬೇಗ ಬರ್ತಾರಂತೆ ನಿಮ್ಮ ಅಣ್ಣ, ಅದಕ್ಕೆ ಸುತ್ತಾಡ್ಕೊಂಡು ಏನಾದ್ರೂ ಕೊಡಿಸ್ತೀನಿ ತಗೊಂಬರೋಣ ಅಂತ ಹೇಳಿದ್ರು. ಮದುವೆ ಆದಾಗಿಂದ ಇಲ್ಲಿವರೆಗೂ ನಾವೆಲ್ಲೂ ಹೋಗೇ ಇರ್ಲಿಲ್ಲ, ಈ ಮನೆಗೆ ಬಂದಾಗಿಂದನ. ಅದಕ್ಕೆ ಇವತ್ತು ಹೋಗಿ ಬರ್ತಾ ಇದೀವಿ ಕಣೆ. ಹೌದಾ, ಸರಿ ಸರಿ. ಅರ್ಧ ದುಡ್ಡು ಎಲ್ಲ ಮುಂಜಾತ್ರೆ. ಮಜಾ ಮಾಡ್ರಿ. ಅರ್ಧ ದುಡ್ಡು ಯಾಕಾಗುತ್ತೆ? ನನ್ನ ಗಂಡನ ದುಡ್ಡು ನಾನು ಖರ್ಚು ಮಾಡೋಕೆ ತಪ್ಪೇನೈತೆ? ನಾವೇನೇನು ಬೇಕಾ ಬಿಟ್ಟು ಏನು ಖರ್ಚು ಮಾಡಲ್ಲ ಬಿಡು ನಿನ್ ತರ. ಇದೇ ಬೇಡ ಅನ್ನೋದು. ನಾನೇನಾದ್ರು ಅನ್ನ ಸುಮ್ಮನಿರ್ಬೇಕು ಅಷ್ಟೇನೆ, ಮತ್ತೆ ಕೆಣಕದ್ ಬೇಡ. ಅಲ್ಲ, ನೀನೇ ತಾನೇ ಹೇಳಿದ್ದು ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂತ. ನನ್ನ ಗಂಡನ ದುಡ್ಡು ನಾನು ಖರ್ಚು ಮಾಡ್ತೀನಿ. ನೀನು ಮದ್ವೆ ಆದಾಗ ನಿನ್ ಗಂಡನ ಹತ್ರ ಎಷ್ಟು ಬೇಕಾದ್ರೆ ಅಷ್ಟು ಖರ್ಚು ಮಾಡು. ಯಾರು ಕೇಳ್ತಾರೆ ಹೇಳು? ಖರ್ಚು ಮಾಡ್ತೀನೋ ಬಿಡ್ತೀನೋ ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕಾಯ್ತೆ? ಸುಮ್ಮನೆ ಇರು ನೀನು ಅಷ್ಟೇನೆ. ಓಹೋ, ಎಲ್ಲ ಹೋಗ್ತಾ ಇದ್ದಾಳೆ. ಎಲ್ಲಿಗೆ ಹೋಗ್ತಾಳು? ಯಾವ್ದು ಫೋನ್ ರಿಂಗ್ ಆಗ್ತೈತೆ. ಮನೆಯವ್ರು, ನಮ್ಮ ಮನೆಯವ್ರು ತಗೊಂಡೋದ್ರು. ಯಾರ್ದಿರ್ಬೋದು? ಇವಳ್ದಿರ್ಬೋದು, ಸೀಮಂದು. ನೋಡೋಣ ಇರು. ಅವಳದೇ ಇರ್ಬೇಕು. ಓ, ಸೀಮಾದಿ ಫೋನು. ಯಾರು? ರೀಮಾ? ಇವಳ ಅವತ್ತು ಬಂದವಳು. ಇವಳೇನಾ ನಮ್ಮ ಮನೆಯವ್ರಿಗೆ ಪ್ರಪೋಸ್ ಮಾಡಿ ಸರಿಯಾಗಿ ಕೆನ್ನಿ ಬಾಸ್ಕೊಂಡಿದ್ದು. ಫೋನ್ ಮಾಡ್ತಾ ಇದ್ರಲ್ಲ, ರಿಸೀವ್ ಮಾಡಿ ಮಾತಾಡೋಣ. ಇರು, ರಿಸೀವ್ ಮಾಡಿ ಮಾತಾಡೋಣ. ಅದ್ರಲ್ಲಿ ಏನು ಹೇಳ್ತಾಳೆ? ಲೌಡ್ ಸ್ಪೀಕರ್ ಆನ್ ಮಾಡೋಣ. ಹಲೋ ಸೀಮಾ, ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಅಯ್ಯೋ, ಅಲ್ಲ, ನೀನು ನಾನು ಸೇರಿ ಪ್ಲಾನ್ ಮಾಡಿದ್ವಲ್ಲ ನಿಮ್ಮ ಅಣ್ಣನ ಬೈಕಲ್ಲಿ ಕರ್ಕೊಂಡೋಗಿ ನಾನು ಪ್ರಪೋಸ್ ಮಾಡಬೇಕು ಅಂತನಾ? ಆ ವಿಷಯ ನಿಮ್ಮ ಮನೇಲೇನು ಗೊತ್ತಾಗಿಲ್ಲ ತಾನೇ? ನಿನಗೇನಾದ್ರೂ ತೊಂದರೆ ಆಯ್ತಾ ಅಲ್ಲಿ? ನನಗೆ ಅದೇ ಟೆನ್ಷನ್ ಆಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ನೀನೇ ಪ್ಲಾನ್ ಮಾಡಿ ನನಗೆ ಹುಷಾರಿಲ್ಲ ಅಂತನ ನಾಟಕ ಮಾಡಿ ನಿಮ್ಮ ಅಣ್ಣನು ನನ್ನನ್ನು ಜೊತೆ ಕಳಿಸಿರೋದು ಅಂತನ ಯಾರಿಗೂ ಗೊತ್ತಾಗ್ಲಿಲ್ಲ ತಾನೇ? ಮಾತಾಡೆ ಸೀಮಾ. ಹಲೋ, ನನಗಂತೂ ಅದೇ ಚಿಂತೆ ಆಗ್ಬಿಟ್ಟಿತ್ತು. ಗೊತ್ತಾಗಿ ನೀನು ಆಮೇಲೆ ನನ್ನೂ ಕಸ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಬೈತಾರೋ ಅಂತನ ನನಗೆ ಭಯ ಆಗಿತ್ತು. ಗೊತ್ತಾಗಿಲ್ಲ ತಾನೇ? ಹಲೋ ಹಲೋ, ಫೋನ್ ಕಟ್ ಮಾಡೋಣ ಇರು. ಅರೀಮಾ ನನ್ನ ಗಂಡನ ಹುಷಾರಿಲ್ಲ ಅಂತ ನಾನು ನಾಟಕ ಮಾಡ್ಕೊಂಡು ಕರ್ಕೊಂಡೋಗಿ ಅಲ್ಲೆಲ್ಲ ಮಧ್ಯದಾಗಿ ನಿಲ್ಲಿಸ್ಬಿಟ್ಟು ಪ್ರಪೋಸ್ ಮಾಡಿ ಕೆನ್ನೆಗೆ ಬಾರಿಸ್ಕೊಂಡಿದ್ದು ಎಲ್ಲ ಪ್ಲಾನನ್ನು ಇಬ್ರು ಸೇರ್ ಮಾಡಿರೋದಾ? ಈ ಸೀಮನ್ ಸೇರ್ಕೊಂಡಿದ್ದಾಳ? ಅವತ್ತು ಕೇಳಿದೆ, ನನಗೇನು ಗೊತ್ತಿಲ್ಲ, ಅವಳು ಹುಷಾರಿಲ್ಲ ಅಂತ ಫೋನ್ ಮಾಡಿದ್ಲು ಅಂತ ನಾಟಕ ಮಾಡಿದ್ಲು ಈ ಸೀಮಾ. ಹಂಗಾದ್ರೆ ಇವಳದೇ ಪ್ಲಾನ್ ಎಲ್ಲ ಕಿತಾಪತಿ. ಗೊತ್ತಾಯ್ತು ಈಗ. ಹೌದೌದು, ಮೊದಲು ಈ ಫೋನ್ ತಗೊಂಡೋಗಿ ಅಲ್ಲಿಗೆ ಇಟ್ಟು ಬರಬೇಕು. ಏನಂದ್ಕೊಂಡ್ಬಿಟ್ಟವಳೆ ಈ ಸೀಮಾ? ಅಲ್ಲ, ತಲೆ ಹಿಡ್ಕಿ ಆಗ್ಯವಳಲ್ಲ. ಸ್ವಂತ ಅಣ್ಣ ಇನ್ನೇನೆ ಯಾವ್ದೋ ಹುಡುಗಿ ಜೊತೆ ಕಳಿಸ್ಬಿಟ್ಟು ಈ ತರ ನಾಟಕ ಮಾಡಕ್ಕೆ ಅವಳಿಗೆ ಹೆಂಗಾದ್ರೂ ಮನ್ಸು ಗೊತ್ತು? ಇವಳು ಸಾಮಾನ್ಯ ಇದ್ದಾಳಲ್ಲ ಬಿಡು ಈ ಸೀಮಾ. ನನ್ನ ಮೇಲೊಂದು ದೇಶಕ್ಕೆ ಅವ್ರ ಅಣ್ಣನ ಈ ತರ ಎಲ್ಲನ ಉಪಯೋಗಿಸ್ಕೊಂಡಿದ್ದಾಳ? ಓ, ಏನಮ್ಮ? ಬಾ ಬಾ ಸೀಮಾ, ಬಾ ಬಾ. ಎಲ್ಲಿಗೆ ಹೋಗಿದ್ದೆ? ಎಲ್ಲೂ ಇಲ್ಲ, ಇಲ್ಲೇ ಹೊರಗಡೆ ಹೋಗಿದ್ದೆ. ಯಾಕೆ? ಏನೂ ಇಲ್ಲ, ಇನ್ನೇನಾದ್ರೂ ಪ್ಲಾನ್ ಗೇನು ಮಾಡಕ್ ಹೋಗಿದ್ದೇನೋ ಅಂತ ಕೇಳಿದೆ ಅಷ್ಟೇನೆ. ಪ್ಲಾನ? ಏನ್ ಪ್ಲಾನು? ಪ್ಲಾನು ಗೇನು ಏನು ಇಲ್ವಲ್ಲ. ಸುಮ್ಮನೆ ಏನೇನೋ ತಿಳ್ಕೊಂಬಕ್ ಹೋಗ್ಬೇಡ ನೀನು. ಹೇಳ್ದಂಗೆ ನಾನೇ ತಪ್ಪು ಮಾಡಿದ ಅಂತ ಒಪ್ಕೊಂಡು ಕ್ಷಮೆ ಕೇಳಿದೀನಿ ತಾನೆ? ನೀನು ನನ್ನ ಹತ್ರ ಜಗಳ ಮಾಡಕ್ ಬರ್ಬೇಡ ಅಷ್ಟೇನೆ. ಹೌದಾ, ಸರಿ ಆಯ್ತು, ಹೋಗು. ಇರ್ಲಿ ಇರ್ಲಿ, ಹಿಂಗೆ ಬಿಡಲ್ಲ. ಇವಳನ್ನ ಹೆಂಗಾದ್ರೂ ಮಾಡಿ ಹಿಡ್ಕೊಡ್ಲೇಬೇಕು. ಬರೀ ಹಿಡ್ಕೊಟ್ರೆ ಸಾಲಲ್ಲ, ಮೊದಲು ಗಂಡು ನೋಡಿ ಮದುವೆ ಮಾಡಿ ಕಳಿಸ್ರಿ ಅಂತ ಹೇಳ್ಬೇಕು. ಹಂಗಾದ್ರೆ ಏನಾದ್ರು ಬುದ್ಧಿ ಕಲಿತಾಳೇನೋ ನೋಡೋಣ. ನನಗೆ ಯಾರಾದ್ರೂ ಫೋನ್ ಮಾಡಿದ್ರಾ? ಯಾಕೆ? ಏನೂ ಇಲ್ಲ,
ಸುಮ್ಮನೆ ಕೇಳಿದೆ. ಯಾರಾದ್ರೂ ನನ್ನ ಫ್ರೆಂಡ್ ಏನಾದ್ರು ಫೋನ್ ಮಾಡಿದ್ರಾ, ನೀನೇನಾದ್ರೂ ರಿಸೀವ್ ಮಾಡಿ ಮಾತಾಡ್ದ? ಹೌದು, ನಿನ್ ಫ್ರೆಂಡ್ ರೀಮಾ ಅವಳಿದಾಳಲ್ಲ, ಅವಳು ಮಾಡಿದ್ಲು. ಅದಕ್ಕೆ ನೀನ್ ಇರ್ಲಿಲ್ವಲ್ಲ ರಿಂಗ್ ಆಗೋದು. ಏನೋ ಅಂತ ಏನೋ ಎಮರ್ಜೆನ್ಸಿ ಇರ್ಬೇಕೇನೋ, ಪಾಪ ಹುಷಾರಿಲ್ವೇನೋ, ಅದಕ್ಕೆ ಮತ್ತೆ ನಿಮ್ಮ ಅಣ್ಣನ ಕರಿಯಕ್ಕೆ ಫೋನ್ ಮಾಡಿದಾಳೇನೋ ಅಂತ ರಿಸೀವ್ ಮಾಡಿದೆ. ಪಾಪ ತುಂಬಾ ಹುಷಾರಿಲ್ವಂತೆ, ಸುಸ್ತಂತೆ. ಅವಳ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಕ್ಕೆ ಅವ್ರ ಮನೇಲಿ ಯಾರು ಇಲ್ವಂತೆ. ಹೋಗ್ಬೇಕಂತೆ ನಿಮ್ಮ ಅಣ್ಣನ್ ಕರ್ಕೊಂಡು ನೀನು. ಇದೇನಿದೆ ಹಿಂಗ್ ಮಾತಾಡ್ತಾ ಇದ್ದಾಳೆ, ಸುತ್ತಿ ಬಳಸಿ ನಾನು ಪ್ಲಾನ್ ಮಾಡಿರೋದು ಅಂತ ಏನಾದ್ರೂ ಗೊತ್ತಾಯ್ತಾ ಇವಳಿಗೆ? ಆ ರೀಮಾ ಬೇರೆ ಫೋನ್ ಮಾಡಿದ್ದಾಳೆ. ಫೋನ್ ಮಾಡಿ ಏನು ಹೇಳಿದ್ಲು, ಏನು ಸುಡ್ಗಾಡು. ಅಯ್ಯೋ, ಮೊದಲು ಫೋನ್ ಮಾಡಿ ಕೇಳ್ಬೇಕು ಅವಳಿಗೆ. ಹೋಗಮ್ಮ ಹೋಗು, ಏನೋ ಹುಷಾರಿಲ್ವಂತೆ. ಸರಿ ಸರಿ ಆಯ್ತು, ನಾನು ಫೋನ್ ಮಾಡಿ ವಿಚಾರಿಸ್ತೀನಿ ಏನಾಗಿದೆ ಅಂತಾನ. ಹೋದ್ಲ ಅವಳಿಗೆ. ಅಯ್ಯೋ ದೇವ್ರಿ, ಆ ರೀಮಾ ಫೋನ್ ಮಾಡಿ ಏನು ಮಾಡಿದ್ಲು, ಏನು ಸುಡ್ಗಾಡು. ಅಯ್ಯೋ ದೇವ್ರಿ, ಇಲ್ಲಿ ಮಾತಾಡೋದು ಬೇಡ, ಸ್ವಲ್ಪ ದೂರ ಹೋಗ್ಬಿಟ್ಟು ಫೋನ್ ಮಾಡೋಣ ಆ ರೀಮನ್ಗೆ. ಏನು ಹೇಳಿದ್ಲು, ಏನು ಸುಡ್ಗಾಡು. ಅಯ್ಯಯ್ಯೋ. ಹಲೋ ಹಲೋ ರೀಮಾ, ಮಾತಾಡೆ, ಕೇಳಿಸ್ತಿಲ್ವಾ? ಹಲೋ, ಕೇಳಿಸ್ತೈತೇನೆ ಈಗ? ಕೇಳಿಸ್ತೈತೆ, ಹೇಳು ಸೀಮಾ. ಅವಾಗಲೇ ಫೋನ್ ಮಾಡಿದ್ರೆ ಏನು ಮಾತಾಡಿದೆ, ಹಂಗೆ ಕಟ್ ಮಾಡಿಬಿಟ್ಟೆ, ಯಾಕೆ? ನಾನು ಏನಾಯ್ತಪ್ಪ ಇವಳಿಗೆ ಅಂತ ಹೇಳಿ ಸುಮ್ಮನಾದೆ. ಅವಳೇನಾದ್ರೂ ಇದ್ದಾಳೇನೋ ಲಾವಣ್ಯ ಅಲ್ಲೇನೆ, ಅದಕ್ಕೆ ಮಾತಾಡ್ತಾ ಇಲ್ಲ ಅನ್ಕೊಂಡು ಸುಮ್ಮನಾದೆ. ಇದ್ಲ ಅವಳು? ನೀನು ಅವಾಗಲೇ ಫೋನ್ ಮಾಡಿದ್ದ, ಫೋನ್ ಮಾಡಿ ಮಾತಾಡ್ದ? ಹ್ಞೂ ಕಣೆ, ಮಾತಾಡ್ದಲ್ಲ. ನೀನು ಮಾತಾಡ್ಲೇ ಇಲ್ಲ, ಏನು ಅನ್ಲಿಲ್ಲ, ಹೂ ಅನ್ಲಿಲ್ಲ. ನಾನು ಅದೇ ನಾನು ನೀನು ಸೇರ್ಕೊಂಡು ನಿಮ್ಮ ಅಣ್ಣನ್ನ ಹುಷಾರಿಲ್ಲ ಅಂತ ನಾನು ಕರ್ಕೊಂಡು ಹೋಗಿದ್ದು, ಅದೆಲ್ಲನ ಪ್ಲಾನು ನಿಮ್ಮ ಮನೇಲಿ ಏನಾದರೂ ಗೊತ್ತಾಯ್ತಾ ಅಂತ ಕೇಳೋಣ ಅಂತ ಮಾಡಿದೆ. ನೀನು ಮಾತಾಡಲಿಲ್ಲ. ನಾನು ಅದಕ್ಕೆ ಏನೋ ಅವಳು ಇದ್ದಾಳೇನೋ ಅನ್ನೋ ಅದಕ್ಕೆ ಮಾತಾಡ್ತಿಲ್ಲ ಬಿಡು, ಆಮೇಲೆ ಮಾಡ್ತಾಳೆ ಅನ್ಕೊಂಡು ಸುಮ್ಮನಾದೆ. ಅಂದ್ರೆ ನಾನು ನೀನು ಪ್ಲಾನ್ ಮಾಡಿದ್ವಿ ಅಂತ ಎಲ್ಲ ಹೇಳ್ಬಿಟ್ಟೆ ಫೋನಲ್ಲಿ? ಹೂ ಕಣೆ, ನಾನು ನೀನು ಸೇರ್ಕೊಂಡು ಹುಷಾರಿಲ್ಲ ಅಂತ ನಾಟಕ ಮಾಡಿ ನಿಮ್ಮ ಅಣ್ಣನ ಕರ್ಕೊಂಡು ಹೋಗಿದ್ದಲ್ಲ. ಅದೇನಾದ್ರೂ ನಿಮ್ಮ ಮನೇಲಿ ಏನಾದರೂ ಡೌಟ್ ಬಂತ, ಅನುಮಾನ ಬಂತ ಯಾರಿಗಾದ್ರೂ, ಅಥವಾ ಲವಣಿಗೆ ಏನಾದರೂ ಅನುಮಾನ ಬಂತ, ಏನಂದ್ರು ಅಂತ ನಾನು ಕೇಳಿದೆ ಅಷ್ಟೇನೆ. ನೀನು ಏನು ಮಾತಾಡಲಿಲ್ಲ, ಅದಕ್ಕೆ ಕಟ್ ಮಾಡಿದೆ. ಅಂದ್ರೆ ಲಾವಣಿ ಗಂಗಾರಿ ನಾನು ಈ ಪ್ಲಾನಲ್ಲಿ ಸೇರ್ಕೊಂಡಿದ್ದೀನಿ ಅಂತ ಗೊತ್ತಾಗೋಯ್ತಾ? ಅಯ್ಯಯ್ಯೋ, ನನಗೆ ಉಳಿಗಾಲ ಇಲ್ಲ ಬಿಡು. ಅಯ್ಯೋ, ಈ ರೀಮಾ ಒಂದಲ್ಲ ಈ ಎರಡಲ್ಲ ಮಾಡೋದು. ಅದು ಸೀಮಾ, ಏನೇ ಮಾತಾಡ್ತಾ ಇದ್ಯಾ? ನಾನೇನೇ ಮಾಡಿದೆ? ಏನ್ ಗೊತ್ತೈತಿ ಅವಳಿಗೆ? ಏಯ್, ರಿಸೀವ್ ಮಾಡಿದ ತಕ್ಷಣ ಮಾತಾಡ್ಬಿಡದ? ಈ ಕಡೆಗೆ ಅಲೋ ಅಂತಾರೋ ಇಲ್ವೋ, ಯಾರು ಮಾತಾಡೋದು ಅಂತಾನೆ ಇದ್ರು ಕೇಳಬೇಕೋ ಬೇಡವೋ? ಕೇಳ್ದೋ ಇಲ್ವೋ ನೀನು ಯಾರು ಮಾತಾಡೋದು ಅಂತಾನ? ನಾನು ಏನು ಕೇಳಲಿಲ್ಲ, ನನಗೆ ಮೊದಲು ಅದನ್ನು ತಿಳ್ಕೊಬೇಕಾಯ್ತು. ಅದಕ್ಕೆ ಫೋನ್ ರಿಸೀವ್ ಮಾಡಿದ ತಕ್ಷಣ ಏನಾದರೂ ಅನುಮಾನ ಬಂತ ಅಂತ ಕೇಳಿದೆ ಅಷ್ಟೇನೆ. ಯಾಕೆ, ಏನಾಯ್ತು? ಅಯ್ಯೋ, ಅವಾಗಲೇ ಫೋನ್ ರಿಸೀವ್ ಮಾಡಿದ್ದು ನಾನಲ್ಲ, ಆ ಲಾವಣ್ಯ ಕಣೆ. ನಿನ್ನಿಂದ ನೋಡು ನಾನು ಸಿಗಾಕಣಂಗಾಯ್ತು. ಹೆಂಗೋ ನನಗೆ ಗೊತ್ತಿಲ್ಲ, ಅವಳು ಹುಷಾರಿಲ್ಲ ಅಂತ ನಾಟಕ ಮಾಡ್ತಿರೋದು ನನಗೆ ಗೊತ್ತಿಲ್ಲ ಅಂತ ನಾನು ನಮ್ಮ ಅಣ್ಣನ ಹತ್ರ ನಂಬಿಸಿದ್ದೆ. ಅವಳು ನಂಬಿದ್ಲು. ಈಗ ನೋಡು, ನೀನು ಎಲ್ಲನ ಸತ್ಯ ಎಲ್ಲ ಹೇಳಿ ನಾನು ಸಿಗಾಕ್ಸ್ತೆ ಸರಿಯಾಗಿ. ದಡ್ಡ ಮುಂಡೆ ನೀನು. ಅಲ್ಲೋ, ಯಾರು ಮಾತಾಡ್ತಿರೋದು ಅಂತ ಮಾತಾಡಿ ಆಮೇಲೆ ವಿಷಯ ಹೇಳ್ಬೇಕು. ಗೊತ್ತಾಗಲ್ವಾ ನಿನ್ಗೆ? ಇಂಜಿನಿಯರಿಂಗ್ ಓದಿದ್ಯಾ? ನಾನು ಫೋನ್ ಮಾಡ್ತಾ ಇದ್ದಾಗ ನೀನು ರಿಸೀವ್ ಮಾಡಲಿಲ್ಲ. ನಾನು ಎಷ್ಟೊಂದು ಸರಿ ಮಾಡಿದೆ ಗೊತ್ತಾ? ರಿಸೀವೇ ಮಾಡಲಿಲ್ಲ. ನಮ್ಮಮ್ಮ ಬೇರೆ ಬಾರೆ ಬಾರೆ ರೀಮಾ ಅಂತ ಹಚ್ಕೊಂತಿದ್ರು. ಏನಕ್ಕೋನೋ ನಾನು ಅದಕ್ಕೆ ಅರ್ಜೆಂಟು ಫೋನ್ ರಿಸೀವ್ ಮಾಡಿದ್ರೆ ನೀನೇ ಇರ್ಬೋದು ಅಂದ್ಕೊಂಡು ಎಲ್ಲ ವಿಷಯ ಹೇಳಿದೆ. ಆದರೆ ನೀನು ಮಾತಾಡಲಿಲ್ಲ, ಕಟ್ ಮಾಡಿದಲ್ಲ, ಬಿಡೋತ್ತಾಗ ಆಮೇಲೆ ಮಾಡಿದ್ರಾಯ್ತು ಅಂತ ಸುಮ್ಮನಾದೆ. ಅಂದರೆ ಆ ಲಾವಣ್ಯನ ರಿಸೀವ್ ಮಾಡಿದ್ದು ಅಲ್ಲ. ನೀನು ಫೋನ್ ಯಾಕೆ ಅವಳ ಹತ್ರ ಕೊಟ್ಟೋಗಿದ್ದೆ? ನಾನು ಯಾಕೆ ಕೊಟ್ಟೋಗ್ಲಿ? ಚಾರ್ಜ್ ಇಲ್ಲ ಅಂತ ಹೇಳಿ ಚಾರ್ಜ್ ಹಾಕಿ ನನ್ನ ರೂಮಲ್ಲಿ ಇಟ್ಟಿದ್ದೆ. ನೀನು ಫೋನ್ ಮಾಡ್ದ ರಿಂಗ್ ಆಗೈತೆ, ಅದಕ್ಕೆ ನಾನು ಇರ್ಲಿಲ್ವಲ್ಲ, ನಾನೆಲ್ಲ ಹೊರಗೆ ಬಂದೆ. ಅವಳು ಫೋನ್ ತಗೊಂಡು ರಿಸೀವ್ ಮಾಡಿ ಎಲ್ಲ ಕೇಳಿಸ್ಕೊಂಡವಳೆ. ನಾನು ತಿಥಿ ಮಾಡ್ತಾಳೆ ಗ್ಯಾರಂಟಿ ಇವಾಗ ನಾನು ಮನೆಗೆ ಹೋದ್ರೆ. ಅಲ್ಲ, ನಾನು ವಿಷಯ ಹೇಳಿದ್ನ ನಿನ್ನ ಹತ್ರ ಹೇಳಿಲ್ವಾ? ಕೇಳಲಿಲ್ವಾ ಅವಳೇನು? ಒಂಥರ ಏನೋ ಇಂಡೈರೆಕ್ಟ್ ಆಗಿ ಹೇಳಿದ್ಲು. ನನಗೂ ಅವಾಗಲೂ ಅನುಮಾನ ಬಂತು, ಇವಳಿಗೆ ಏನಾದರೂ ಗೊತ್ತಾಗಿರೋದ ವಿಷಯ ಅಂತಾನ. ಆದರೆ ಈಗ ಕನ್ಫರ್ಮ್ ಆಯ್ತು ನೀನು ಹೇಳಿದ್ಮೇಲೆ. ಅವಳಿಗೆ ವಿಷಯ ಗೊತ್ತಾಗಿದೆ. ಎಲ್ಲ ವಿಷಯದಲ್ಲೂ ನಾನು ಸಿಗಾಕಂತ ಇದ್ದೀನಿ. ನಾನು ಫೇಲ್ ಆಗಿರೋ ವಿಷಯನೂ ಅವಳಿಗೆ ಗೊತ್ತಾಯ್ತು. ಈಗ ನಮ್ಮ ಅಣ್ಣನ ಪ್ಲಾನ್ ಮಾಡಿ ನಿನ್ನ ಜೊತೆ ಕಳಿಸಿದ್ದು ನಾನೇ ಅಂತ ಗೊತ್ತಾಯ್ತು. ಇದನ್ನೇನಾದರೂ ನಮ್ಮ ಅಣ್ಣಗೆ ಗೊತ್ತಾದ್ರೆ ಏನಿಲ್ಲ ಸರಿ ಬಾರಿಸ್ತಾನೆ. ತಂಗಿಯಾಗಿ ಇಂಥ ಕೆಲಸ ಮಾಡಿದ್ಯಲ್ಲ, ನಾಚಿಕೆ ಆಗಲ್ವಾ ಅಂತಾನ. ನಿನ್ನಿಂದ ನೋಡು. ಹೋಗ್ಲಿ ಬಿಡೆ, ಸಾರಿ ಕಣೆ, ನನಗೆ ಗೊತ್ತಾಗ್ಲಿಲ್ಲ. ನಮ್ಮಮ್ಮ ಬೇರೆ ಕರಿತಿದ್ರಲ್ಲ, ಅದಕ್ಕೆ ನಾನು ವಿಷಯ ಹೇಳಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟೆ ಪಟ ಪಟ ಅಂತಾನ. ಆದರೆ ಯಾವಳು ರಿಸೀವ್ ಮಾಡಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಸಾರಿ ಕಣೆ. ಸಾರಿ ಅಂತೆ, ಸಾರಿ ಸಾರಿ ಹೇಳ್ಬಿಟ್ರೆ ಈಗ ನನಗೆ ಬಂದಿರೋ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಈಕೋ ಫೋನ. ಅಯ್ಯೋ ಲಾವಣ್ಯ, ನಾನು ಏನು ಮಾಡಲಿ ಹೇಳು? ಅದು ಏನೋ ಆಗೋಯ್ತು. ಪ್ಲೀಸ್ ಕಣೆ,
ಕಣೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಕಟ್ ಮಾಡು ಸಾಕು. ನಾನು ಕಟ್ ಮಾಡ್ತಾ ಇದ್ದೀನಿ. ಬಾಯ್. ಇದರಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ದೇವ್ರೇ, ನೀನೇ ದಾರಿ ತೋರಿಸ್ಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.